आमच्याकडे आमदार आणि खासदार निवडणुका वगळता बाकी सर्व निवडणुकांमध्ये रिसॉर्ट पॉलिटिक्स लागू असतं, असं सार्वजनिक बांधकाम मंत्री सतीश जारकिहोळी यांनी सांगितले. शहरात माध्यमांशी बोलताना ते म्हणाले की आमच्या जिल्ह्यात आमदार आणि खासदार निवडणुका वगळता सहकार क्षेत्रासह सर्व निवडणुकांमध्ये रिसॉर्ट पॉलिटिक्स नेहमीच असतं. हे इथे सर्वसाधारण आहे. जिल्ह्यात लिंगायत समाज विभागून राज्य करत आहे का, असा प्रश्न माध्यमांनी विचारल्यावर त्यांनी उत्तर दिलं की ही केवळ चर्चा आहे. अशा अफवांना उत्तर देण्याची गरज नाही. यावर जीएसटी किंवा कर नाही, त्यामुळे अशा चर्चा नेहमी चालू राहतात, असे ते हसत म्हणाले. ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಕರೆದ್ರು, ಇನ್ನೊಂದು ಕಡೆ ಬಾಬಾ ಸಾಹೇಬ್ ಪಾಟೀಲ್ ಅವರು ನಮ್ಮಲ್ಲಿ ಒಬ್ಬರೇ ಸತೀಶ್ ಜಾರಕಿಹೊಳಿ ಅವರು. ಈಗ ಅವ್ರು ಯಾರು ಹೆಚ್ಚು ಪ್ರೀತಿದಾರ ಅಂತ ಅವ್ರು ಗೆಲ್ತಾರೆ. ಈಗ ಚುನಾವಣೆ ಈಗ ಮತದಾರ ಫಿಕ್ಸ್ ನಿರ್ಧಾರ ಅವ್ರು ಮಾಡಬೇಕು. ಸೊ ಏನಿದ್ರೆ ನಾವು ಯಾರು ಗೆದ್ರು ಡೆಮೋಕ್ರಸಿ ಕೆಲ ಕಡೆ ಆಗಿದೆ, ಏನು ಮಾಡಲಿಕ್ಕಾಗಲ್ಲ. ಕೆಲ ಕಡೆ ಆಮೇಲೆ ಎಕ್ಸ್ಪೋರ್ಟ್ ಮಾಡ್ಕೊಂಡು ಕೆಲ ಕಡೆ ಎಲ್ಲ ಕಡೆ ಫಿಕ್ಸ್ ಇದ್ರೆ ಸರ್, ಇದನ್ನೇ ವಿರೋಧಿಗಳು ಏನಂತಂದ್ರೆ ಈಗೇನು ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಲಿಂಗಾಯತರನ್ನ ಹೊಡೆದಾಡ್ತಾ ಇದ್ದಾರೆ. ಆದಿರು ಅಂತ ಹೇಳಿ ಯಾರು ಹೇಳಿದ್ರೆ ಯಾರು ಅಲ್ಲ, ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಉತ್ತರ ಕೊಡಲಿಕ್ಕೆ ಚರ್ಚೆ ದಿವಸ ಟ್ಯಾಕ್ಸ್ ಇಲ್ಲ, ಟ್ಯಾಕ್ಸ್ ಇಲ್ಲ, ಅದಕ್ಕೆಲ್ಲ ಉತ್ತರ ಕೊಡಲಿಕ್ಕಾಗಲ್ಲ. ಅದೆಲ್ಲ ನಿನ್ನೆ ಸರ್ ತಾವು 3 ಜನ ಕೂಡ ಕನ್ವಿನ್ಸ್ ಮಾಡಿದ್ರೆ ಆದರೆ ಜೊಲ್ಲೆ ಅವ್ರು ಎಲ್ಲೋ ಸೋಲಿನ ಭಯ ಕಾಡ್ತಾ ಇದೆ ಅಂತ. ಯಾಕೆಂದ್ರೆ ಅವ್ರ ಜೊತೆ ಅವರು ಹೋದ್ರು. ಎಲ್ಲರಿಗೂ ಸೋಲಿನ ಭಯ ಇದ್ದಾರೆ. ಭಯ ಇದ್ರೆ ಗೆಲ್ಲಲಿಕ್ಕೆ ಆಗುತ್ತೆ. ಭಯ ಇರಬೇಕಾಗುತ್ತೆ. ಭಯ ಇರುತ್ತೆ. ಚುನಾವಣೆ ಎಲ್ಲ ಹಾಗೆ ಆಗ್ತದೆ. ಕ್ರಾಸ್ ವೋಟಿಂಗ್ ಆಗಲ್ಲ ಅಂತ ಹೇಳಿ ಎಲ್ಲ ಕಡೆ ಇದು ಚುನಾವಣೆಲ್ಲ ಆಗ್ತದೆ. ಹಾಗೆ ಆಗ್ತದೆ. ಬಂದಿದ್ದ ಅದು ಪದ್ಧತಿ ಇದೆ. ಈ ಕಡೆ ಹೋದ್ರೆ ಆ ಕಡೆ ಆಗ್ತಾರೆ, ಆ ಕಡೆ ಇದ್ದಾರೆ ಈ ಕಡೆ ಆಗ್ತಾರೆ. ಎಲ್ಲ ಕಡೆ ಆಗ್ತದೆ. ಎಲ್ಲ ನಿಪ್ಪಾಣಿಲಿ ಆಗ್ಬೋದು, ಹುಕ್ಕೇರಿಲಿ ಆಗ್ಬೋದು, ಆಂಧ್ರದಲ್ಲಿ ಆಗ್ತದೆ, ಬೇರೆ ಕಡೆ ಎಲ್ಲ ಕಡೆ ಆಗ್ತದೆ. ಅದೇನು ಹೊಸದೇನು ನೋಡಿದಲ್ಲ. ನಿನ್ನೆ ಕಾಗವಾಡ ಕ್ಷೇತ್ರಕ್ಕೆ ರಾಜಕಾಗಿ ಅವರು ಸಂಬಂಧಪಟ್ಟಂಗೆ ನೀವು ಕೂಡ ಕಿತ್ತೂರಲ್ಲಿ ಆ ಥರ ಎಲ್ಲ ಕಿತ್ತೂರಲ್ಲಿ ಆಗೋಲ್ಲ. ಕೆಲವೊಂದು ಏನು ಮಾಡಲಿಕ್ಕಾಗಲ್ಲ. ಚುನಾವಣೆ ಆಗಲ್ಲ ಮುಂಚೆನೇ ಹೇಳಿದ್ದಾರೆ. ಕೆಲವು ಕಡೆ ಅನಿವಾರ್ಯ ಚುನಾವಣೆ ಆಗ್ತದೆ. ಯಾರಿಗೆ ಹೆಚ್ಚು ಆಶೀರ್ವಾದ್ರೆ ಅವರ ವಿಚಾರ ಏನಿಲ್ಲ. ಅವ್ರವ್ರು ಯಾರಿಗೆ ಎಲ್ಲಿಗೆ ತೊಂದರೆ ಅವ್ರು ಯಾರು ಆಗ್ತಕ್ಕಂಥ ಅವ್ರು ನಿರ್ಧಾರ ಮಾಡ್ತಾರೆ. ವಿಚಾರ ಮಾಡೋದು ಏನಾಗಲಿ ಪ್ರಯತ್ನ ಮಾಡ್ತೀವಿ ಅಷ್ಟೇ. ರಾಮದುರ್ಗ ಕ್ಷೇತ್ರಕ್ಕೆ ಅಶೋಕ್ ಪಟ್ಟಣ್ ಅವ್ರಿಗೆ ಪಾಪ ಸೋಲಿನ ಭಯ ಕಂಡು ಇರಬೇಕಾಯ್ತು. ಇದ್ರೆ ಅವರೇ ಕಲ್ತೀರಿ, ನೀವು ಕ್ರಿಯೇಟ್ ಮಾಡೋದು ಅಲ್ಲ. ಅವ್ರು ಬೇರೆ ಹೇಳ್ತಿದ್ರೆ ಮಂತ್ರಿ ಆಗೋಕೆ ನನಗೆ ಅಡ್ಡ ಬಂತು, DCC ಬ್ಯಾಂಕಲ್ಲಿ ಸೋತನೆ ಅಂತ ಹೇಳಿದ್ರೆ ನನಗೆ ಮಂತ್ರಿಗಳಿಗೆ ಕೊಡಲ್ಲ, ಅದಕ್ಕೋಸ್ಕರ ನಾನು ನಾಮಪತ್ರ ಹಿಂಪಡ್ತಾ ಇದ್ದೀನಿ ಅಂತ. ನಾವು ಹೇಳಿದ್ರೆ ಅದಿರಲಿ 19 ಶೇರ್ ಮಾಡೋ ಅಂತ ಹೇಳಿದ್ವಿ ನಾವು. ಕೂಡ ಯಾಕೋ ಅವರು ರಿಸ್ಕ್ ಮಾಡೋದು. ಈಗ ಅವರಿಬ್ಬರು ಇದ್ದಿದ್ರೆ ನಿಮ್ಮ ಲಾಭ ಆಗ್ತಿತ್ತು. ಅವರೇ ಇದನ್ನು ಮಾಡ್ತಿದ್ರು. ಈಗೋರಲ್ಲಿ ಬಂದಿದೆ ರೀ, ಈಗೋರಲ್ಲಿ ಬಂದಿದೆ ಅಲ್ಲಿ. ಯಾಕಂದರೆ 2 ಪಾರ್ಟಿ ಇದೆ, ಇನ್ನೊಂದು ಇಂಡಿಪೆಂಡೆಂಟ್ ಆಗಿದೆ. ಆಂಧ್ರದಲ್ಲಿ ಬರ್ತಾ ಇದೆ. ನೋಡೋಣ ಕೊನೆಗಳಿಗೆ ಯಾವ ಬಗೆಹರಿಸ್ತಾರ ಮುಖಂಡು ನೋಡೋಣ. ಆ ಚುನಾವಣೆ ಭಾಳ ಸೀಮಿತವಾಗಿ ಒಂದು ಸೀಮಿತವಾಗಿ ಕಂಪೇರ್ ಮಾಡೋಕ್ಕಾಗಲ್ಲ. ಇಲ್ಲ, ಮುಂಚೆ ಕೂಡ ಸಹಕಾರ ರಂಗದಲ್ಲಿ ಕೂಡ ಇದೆ, ಏಮತ್ತಲ್ಲಿದೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಿದೆ. ಇದು ಕೂಡ ಮುಂಚೆ 1 ವರ್ಷದಿಂದ ನಾವೇ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು. ಅದು ಮುಂಚೆ ಪಾರ್ಷಿಯಲ್ ಆಗಿತ್ತು. ಈಗ ಪೂರ್ಣ ಪ್ರಮಾಣದ ಅಲ್ಲಿ ಅವ್ರು ನಡೆಸ್ತಾರೆ. 9 ಕ್ಷೇತ್ರದಲ್ಲಿ ಅವಿರೋಧ ಆಯ್ಕೆ ಆಗುತ್ತೆ. ಎದುರಾಳಿಗಳಿಗೆ ಅಭ್ಯರ್ಥಿ ಹಾಕುವಷ್ಟು ಆಗಲಿಲ್ಲ. ಇಲ್ಲ, ಅದೇ ಹೇಳಿ ನಾವು 1 ವರ್ಷದಿಂದ ಅದರ ಪರಿಣಾಮನೇ ಅದು ವಿರೋಧ ಆಗುತ್ತೆ. ಸಾಕಾಗಿದೆ. ಕೆಲವೊಂದು ಕಡೆ ವಿರೋಧಿಗಳಿಗೆ ಸೂಚಕರು ಕೂಡ ಸಿಗಲಾರದಂಗೆ ನೋಡ್ಕೊಂಡಿದ್ರು ಬಾಲಚಂದ್ರ. ಅದೇ 1 ವರ್ಷದಿಂದ ಮಾಡೋದ್ರಿಂದ ಅದು ಸಾಧ್ಯ ಆಯಿತು. ಇದ್ರೂ ಕೂಡ ಒಂದು 2-3 ಅಷ್ಟೇ ಇರ್ಬೋದಾಗಿತ್ತು. ಸಮಸ್ಯೆ ಚುನಾವಣೆ ಆಗ್ತಾ ಇತ್ತು. ಅವ್ರು ಕೂಡ ಸಹಕಾರ ಮಾಡಿದ್ರೆ ಹೀಗಾಗಿ 80 ವಿರೋಧ ಆಗಿ ಸರ್, ಸತೀಶ್ ಜಾರಕಿಹೊಳಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದ ಕಾರಣಕ್ಕಾಗಿ ನಾನು ಚುನಾವಣೆಗೆ ಬಂದೆ ಅಂತ ಉತ್ತಮ್ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟರು. ಅದ್ರ ಬಗ್ಗೆ ತಾವು ಇಲ್ಲ ಹೇಳಿದಿಲ್ಲ. ಈ ಚುನಾವಣೆಯಲ್ಲಿ ಅವ್ರು ಹೆಲ್ಪ್ ಮಾಡಲಿಕ್ಕಾಗುತ್ತೆ ಮುಂಚೆನೇ ಹೇಳಿದ್ದೀವಿ, ಈಗೂ ಹೇಳ್ತೀವಿ. ಈ ಚುನಾವಣೆಯಲ್ಲಿ ನಾವು ಬೇಕಾಗಿದೆ.
ಅಥಣಿಯಲ್ಲಿ ಅಥಣಿಯಲ್ಲಿ ಹತ್ತನೆಯಲ್ಲಿ ಚುನಾವಣೆ ಆಗ್ತದೆ ರಿಪೋರ್ಟ್ ನೋಡ್ಬೇಕಲ್ಲ ಅಲ್ಲಿ ವಸ್ತುಸ್ಥಿತಿ ಅದನ್ನ ಚೆನ್ನಾಗಿ ಸೂತ್ರಬದ್ಧವಿಲ್ಲ. ಈಗ ನಾವು ಹೊಸ ಸಮಿತಿಯಲ್ಲಿ ಮೂಲ ಮತ್ತು ಚಂದ್ರಪೂಜೆ ಮಾನಸಿಕ ಮಾತುಗಳು ಎಲ್ಲ ಮಾತಾಡ್ತಾರೆ. ಅವ್ರು ಹೇಳ್ಯಾರ ನಾವೆಲ್ಲರೂ ಕೇಳಕ್ಕೆ ಹೋಗಲ್ಲ. ಈ ಸಂಜೆಯವ್ರು ಹೇಳ್ಯಾರ ಯಾರು ಕೇಳ್ಯಾರ ಯಾರು ಹೇಳ್ಯಾರ ಗೊತ್ತಿಲ್ಲ. ನಾವು ಗೆಲ್ಲಬೇಕಾಗಿತ್ತು ಗೆದ್ದಿದ್ದೀವಿ ಸಾಕು. ಹುಕ್ಕೇರಿಗಳು ಕೆಲವೊಂದಿಷ್ಟು ವಿರೋಧಿಗಳಿಗೆ ಬೂಸ್ಟರ್ ಡೋಸ್ ಆದಾಗ ಆಗಿತ್ತು ಸರ್. ಮತ್ತೆ ಇಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿಲ್ಲ. ಅದು ಭಾಳ ಸಣ್ಣದಲ್ಲ, ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂಭ್ರಮಾಚರಣೆ ಆಗಿದೆ ಅಷ್ಟೇ. ಸಣ್ಣದು ಆದರೆ ಉತ್ಸವ ಜಾಸ್ತಿ ಆಗಿದೆ. ಚುನಾವಣೆ ರಿಸಲ್ಟ್ಗಿಂತ ಮುಂಚೆನೇ ಲಿಂಗಾಯತ ಅಧ್ಯಕ್ಷರಾಗ್ತಾರೆ ಅಂತ ಈಗಾಗಲೇ ಘೋಷಣೆ ಆಗಿದೆ. ಎಲ್ಲ ಸಂದರ್ಭದಲ್ಲಿ ಲಿಂಗಾಯತರು ಇದರಲ್ಲಿಯೂ ಲಿಂಗಾಯತರ ಬೇಡಿಕೆ ಬೆಳಗಾವಿ ಜಿಲ್ಲೆಯಲ್ಲಿ ಹಾಗಾದ್ರೆ ಪ್ರತಿಷ್ಠೆ ಜಾಸ್ತಿ ನಾಯಕರ ಅವ್ರು ಕೈಗೆ ಕಾಯ್ಬೇಕು, ಅವ್ರಿಗೂ ಕಾಯ್ಬೇಕು ಅವಕಾಶ ಬರುತ್ತೆ. ಆದರೆ ಅವ್ರಿಗೂ ಬರೋದಿಲ್ಲ ಅಂತೇಳಿ ಮಾತಾಡೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬೆದರಿಕೆ ಕಡಿಮೆ ಅವರೇ ಫೇಸ್ ಮಾಡಿಲ್ಲ. ಸ್ವಾಭಾವಿಕ ಅದೇನು ಹೊಸದೇನಲ್ಲ. ಇಂಥ ಸನ್ನಿವೇಶದಲ್ಲಿ ಎಲ್ಲ ಬೆದರಿಕೆ ವಾಟ್ಸಪ್ನಲ್ಲಿ ಬರೋದು ಇದೆಲ್ಲ ಸ್ವಾಭಾವಿಕ. ಕರೆದಿದ್ರ ಅಥವಾ ತಾವು ಕರೆದಿದ್ರು ನಾವು ಈ ಚುನಾವಣೆಯಲ್ಲಿ ನಾವು ಬರ್ಲಿಕ್ಕೆ ಆಗೋದು ಅಂತ ಹೇಳಿದ್ವಿ. ಹೀಗಾಗಿ ಇಲ್ಲಿ ಇದರಿಂದ ಅಟ್ಲೀಸ್ಟ್ ಒಂದು ಎರಡರ ಏನು ವಿಶೇಷ ಸರ್? ಗೊತ್ತಿಲ್ಲ. ಎಲ್ಲೇನು 2 ಸಾರಿ ಮಾರ್ಕೆಟಿಂಗ್ ಸಭೆ ಮಾಡಿದ್ರು ಎಲ್ಲರೂ ಪಾರ್ಟಿಗೆ ಬಂದಿದ್ದು ಹೊಸದೇನಲ್ಲ. ಸರ್ ಈ ನವೆಂಬರ್ ಸಂಪುಟ ಪುನರ್ರಚನೆ ಬಗ್ಗೆ ಏನಾದರೂ ಅಲ್ಲಿ ಏನು ಚರ್ಚೆ ಆಗಿದ್ದು ನನಗೆ ಗೊತ್ತಿಲ್ಲ. ಏನು ಮಾತಾಡಿದ್ರು ಏನು ಚರ್ಚೆ ಆಗಿದ್ದು ಚರ್ಚೆ ಮಾಡೋಣ. ಬದಲಾವಣೆ ಆಗ್ಬೋದು ಸರ್. ಸಚಿವರಿಗೆ ಕೆಲವರು ಜನರನ್ನ ಬದಲಾವಣೆ ಇಲ್ಲ ಮಾಡಬೇಕಿಲ್ಲ. ಅದೆಲ್ಲ ಗೊತ್ತಿಲ್ಲ. CM ಅವ್ರು ಹೇಳ್ಯಾರಲ್ಲ ಭಾಳ ಸ್ಪಷ್ಟವಾಗಿ ಇವತ್ತು ಬಂದಿದೆ ಅವರ ಸ್ಟೇಟ್ಮೆಂಟ್. ಸೊ ಅದನ್ನು ಕಾದು ನೋಡೋಣ ಹೇಳಿ. ಸರ್ ಈಗ ಭಾಳಷ್ಟು ಮಳೆಯಿಂದ ರಸ್ತೆಗಳು ಹಾಳಾಗಿವೆ. ತಾವು ಇವತ್ತು ಭೇಟಿ ಕೊಡ್ತಾ ಇದ್ದೀರಿ ಬೇರೆ ಬೇರೆ ಭಾಗಗಳಿಂದ. ವಿಶೇಷವಾಗಿ ಸರ್ಕಾರದಿಂದ ಏನಾದರೂ ವಿಶೇಷ ಪ್ಯಾಕೇಜ್, ಯಾಕಂದರೆ ಈ ಬಾರಿ ಅತಿ ಹೆಚ್ಚು ಮಳೆ ಆಗಿರುವಂಥದ್ದು, ಆ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಅನುದಾನ ಏನಾದರೂ ಏನು ಕೇಳಿದರೆ? ತಗ್ಗುಂಡಿ ಬಿದ್ದಿದ್ರೆ ಆಲ್ರೆಡಿ ಟೆಂಡರ್ ಆಗಿದೆ. ಅವರು ದೀಪಾವಳಿ ನಂತರ ಕೆಲಸ ಪ್ರಾರಂಭವಾಗಿದೆ. 22 ನಂತರ ಅವ್ರ ಪ್ಲ್ಯಾಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದನೇ ಅವ್ರ ಕೆಲಸ ಪ್ರಾರಂಭ. 22ರಿಂದ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಲ್ಲಿ ಡಿಸೆಂಬರ್ ಎಂಡ್ ಒಳಗೆ ಎಲ್ಲ ರಸ್ತೆಗಳನ್ನ ಸರಿ ಮಾಡ್ತಾರೆ. ಅಂದರೆ ವಿಶೇಷವಾದಂಥ ಪ್ಯಾಕೇಜ್ ಏನಾದರೂ ಕೇಳಿದರೆ ಸರ್ಕಾರ? ದುಡ್ಡಿದೆ, ದುಡ್ಡು ಕೊಟ್ಟಿದ್ವಿ ಆಲ್ರೆಡಿ. ನಮ್ಮ ಕಡೆ ದುಡ್ಡಿದೆ, ಇನ್ನೂ ಬೇಕಾದ್ರೆ ಕೇಳಿದ್ರೆ ಮತ್ತೆ ಕೊಡ್ತೀವಿ. ಆದರೆ ದುಡ್ಡಿದ್ದು ಮತ್ತು ಪ್ರಿಯಾರಿಟಿ ಫಸ್ಟ್. ಸರ್ ಬೆಳಗಾವಿ ಅಧಿವೇಶನ ನವೆಂಬರ್ ಅಥವಾ ಡಿಸೆಂಬರ್? ಈಗಾಗಲೇ ಹೇಳಿದ್ರೆ ಡಿಸೆಂಬರ್ 8ರಿಂದ 10 ದಿವಸ ಪ್ರಾರಂಭ ಆಗ್ತದೆ. ಸರ್ಕಾರದಿಂದ ಯಶಸ್ವಿಯಾಗಿ ಮಾಡೋಣ. निपाणी येथील उत्तम पाटील यांना मदत करता येणार नाही असे मी आधी सांगितले होते. या निवडणुकीत आम्ही अण्णासाहेब जोल्ले यांच्या पाठीशी आहोत आणि त्यांना जिंकू असेही त्यांनी माध्यमांच्या प्रश्नाला उत्तर देताना सांगितले. विनोद कोलकार, KMM मराठी, बेळगाव.